ಸೆಕೆಂಡ್ ಪಿ ಯು ಸಿ ಕನ್ನಡ ಗ್ರಾಮರ್ ಪ್ಯಾಸಿಂಗ್ ಪ್ಯಾಕೇಜ್ ಯಾವ ರೀತಿ ಒಳಗೊಂಡಿರ್ತದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ದ್ವಿತೀಯ ಪಿ ಯು ಸಿ ಕನ್ನಡ ಗ್ರಾಮರ್ ಕನ್ನಡ ಸಬ್ಜೆಕ್ಟ್ನಲ್ಲಿ ಈಸಿಯಾಗಿ ಪಾಸ್ ಆಗ್ಬೋದು. ಅದಕ್ಕೋಸ್ಕರ ನಾನು ಹೇಳಿರುವಂಥ ಪ್ರತಿಯೊಂದು ಪಾಯಿಂಟ್ ನೋಟ್ಸ್ನಲ್ಲಿ ಬರೆದಿಟ್ಕೊಳ್ಳಿ. ಹಾಗೆ ಮುಂದಿನ ದಿನಗಳಲ್ಲಿ ಪ್ಯಾಸಿಂಗ್ ಪ್ಯಾಕೇಜ್ಗೆ ಹೆಲ್ಪ್ ಆಗುವ ಸಾಧ್ಯತೆ ಕೂಡ ಆಗಿರುತ್ತದೆ. ಫಸ್ಟ್ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ನಲ್ಲಿ ಮಾಹಿತಿ ತಿಳಿಸಿ. ಫಸ್ಟ್, ಸಮಾನಾರ್ಥಕ ಪದಗಳು. ಈ ಒಳಗೊಂಡಿರುವಂಥ ಸಮಾನಾರ್ಥಕ ಪದಗಳಲ್ಲಿ ನಿಮಗೆ ಎನ್ಯುವಲ್ ಎಕ್ಸಾಮ್ ಅಥವಾ ಪೀಪಲ್ಟಿ ಎಕ್ಸಾಮ್ನಲ್ಲಿ ಕೇಳಾಗುತ್ತೆ. ಒಂದು ಸಾರಿ ನೋಟ್ಸ್ನಲ್ಲಿ ಬರೆದಿಟ್ಕೊಳ್ಳಿ. ಟೋಟಲ್ 47 ಸಮಾನಾರ್ಥಕ ಪದಗಳು ಒಳಗೊಂಡಿರ್ತದೆ. 7ರಲ್ಲಿ 2 ಕೇಳ್ಬೋದು. ಚಂದ್ರ, ಶಶಿ, ಸುಧಾಂಶು, ರಜನೀಶ, ತಿಂಗಳುಗಳು. ಅಂತಾರ, ಕಾನನ, ಕಾಡು, ಅಡವಿ, ವಿಪಿನ. ಕೂಳು, ಅನ್ನ, ಒಗರ, ಆಹಾರ. ಕಾಳ, ಕತ್ತಲು, ಕಾವಳ. ಟೋಟಲ್ 47 ಒಳಗೊಂಡಿದೆ. 47ರಲ್ಲಿ 2 ಕೇಳ್ಬೋದು. ಈಗ ನಾನಾರ್ಥಕಗಳು. ಕರ, ರಾಗ, ಬಗೆ, ಗಂಡ, ಹತ್ತಿ. ಏರಿ, ಅರ್ಥ, ತೊರೆ, ನೆನೆ. ತೆರಿಗೆ, ತೆರಿಗೆ ಕೈ, ಪ್ರೀತಿ, ಬಣ, ಆಸ್ತಿ. ವಿಧ, ಮನಸ್ಸು, ಯೋಚಿಸು. ತಿ, ವೀರ, ಅರಳೆ, ಮೇಲಕ್ಕೆ ಏರು, ದಂಡೆ, ನೀರು, ಮೇಲೆ, ಹತ್ತಿ. ಹಣ ಅಥವಾ ಶಬ್ದ, ಅಭಿಪ್ರಾಯ. ನದಿ, ತೇಜಸ್ಸು, ಸ್ಮರಿಸು, ತೊಯು. ಟೋಟಲ್ 40 ಒಳಗೊಂಡಿದೆ. 40ರಲ್ಲಿ 2 ಕೇಳ್ಬೋದು. ಈಗ ತತ್ಮಸ ಮತ್ತು ತದ್ಭವ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟೋಟಲ್ 39 ಒಳಗೊಂಡಿದೆ. 39ರಲ್ಲಿ 2 ಕೇಳಾಗುತ್ತೆ. ಸೊ ಇದರಲ್ಲೇ ಕೇಳಾಗುತ್ತೆ, ನೆನಪಿಟ್ಟುಕೊಳ್ಳಿ. ಗುಣವಾಚಕದಲ್ಲಿ ನೋಡಿದಾಗ ಟೋಟಲ್ 52 ಒಳಗೊಂಡಿದೆ. 52ರಲ್ಲಿ ಇದರಲ್ಲೇ ಕೇಳ್ಬೋದು. ಸೊ ಇಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವಿಭಕ್ತಿ ಪ್ರತ್ಯಯಗಳು, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕದ್ದಡಿದ, ದುರ್ದೋಳ, ರಾಮನ್ಯಂ, ಗುರುವಿಗೆ. ಷಷ್ಠಿ, ಸಪ್ತಮಿ, ತೃತೀಯ, ಚತುರ್ಥಿ. ಸೊ ವಿಭಕ್ತಿ ಪ್ರತ್ಯಯ ನೋಡಿದಾಗ ಟೋಟಲ್ 66 ಒಳಗೊಂಡಿದೆ. 66ರಲ್ಲಿ ಇದರಲ್ಲೇ ಕೇಳಾಗತ್ತೆ ಪರೀಕ್ಷೆಯಲ್ಲಿ. ಕ್ರಿಯಾಪದಗಳ ಧಾತುಗಳನ್ನು ಬರೆಯಿರಿ ಅಂತಿದೆ. ಇವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪರೀಕ್ಷೆ ದೃಷ್ಟಿಯಿಂದ ಕೇಳ್ಬೋದು. ನಿಷೇಧಾರ್ಥಕ ರೂಪಗಳನ್ನು ಬರೆಯರಂತಿದೆ. ಹೋಗುವನು, ಬರುವನು, ನುಡಿದಳು, ನೋಡುವರು. ಹೋಗುವುದಿಲ್ಲ, ಬಾರರು, ಬರುವುದಿಲ್ಲ, ನೋಡುವಳು, ನೋಡರು, ತಾರರು. ನಿಷೇಧಾರ್ಥಕ ರೂಪಗಳು ಅಂತ ಹೇಳ್ಬೋದು. ಇವು ಕ್ರಿಯಾಪದಗಳ ಕಾಲವನ್ನು ಸೂಚಿಸಿರಿ. ಹೋದನು, ಭೂತಕಾಲ. ಕುಣಿಯುತ್ತಿತ್ತು, ವರ್ತಮಾನ ಕಾಲ. ಇವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಟೋಟಲ್ ನಿಮಗೆ 30 ಒಳಗೊಂಡಿದೆ. 30ರಲ್ಲಿ ಫಿಕ್ಸ್ ಆಗಿ ಇದರಲ್ಲೇ ಕೇಳಾಗುತ್ತೆ. ಇದು ಬಿಟ್ಟು ಕೇಸಿ ನಿಮಗೆ ಹೊರಗಿನ ಯಾವುದೂ ಕೇಳೋದಿಲ್ಲ. ಗಾದೆ ಮಾತುಗಳು, ಇವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆಕಳು ಕಪ್ಪಾದರೆ ಹಾಲು ಕಪ್ಪವೇ ರೀತಿ ಬರೀಬೇಕು. ಆಗ ಮಾತ್ರ ನಿಮಗೆ ಈಸಿ ಅಂಕ ಸಿಗೋ ಸಾಧ್ಯತೆ ಕೂಡ ಆಗಿರುತ್ತದೆ. ಹಾಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಪತ್ರ ಲೇಖನ. ನಿಮ್ಮ ಕಾಲೇಜಿನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಆಹ್ವಾನಿಸ ಗೆಳೆಯನಿಗೆ ಬರೆದ ಪತ್ರ ಅಂತಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ಗ್ರಾಮರ್ ಯಾವ ರೀತಿ ಒಳಗೊಂಡಿತ್ತು ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಈ PDF ಬೇಕೆಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಹೋಗಿಸಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.